ನಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ರೈತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾನು ಬೆಳೆದ ಮೂಲಂಗಿಯನ್ನೇ ಲಂಚವಾಗಿ ಕೊಡೋಕೆ ರೈತ ಮುಂದಾಗಿರುವಂತಹ ಘಟನೆ ಮಧುಗಿರಿ ತಾಲೂಕಿನ ಕಚೇರಿಯ ಮುಂದೆ ಮೈಕ್ ಹಿಡಿದು ಘೋಷಣೆ ಮಾಡಿದ್ದಾನೆ. ಕಚೇರಿಯಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾನೆ ಪಾಪ ರೈತ. ಜಮೀನಿಗೆ ಹೋಗೋಕೆ ರಸ್ತೆಗಾಗಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು, ಲೋಕಾಯುಕ್ತ ಕೋರ್ಟ್ ಸೂಚಿಸಿದ್ರು ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ವಂತೆ. ಕೆಲಸ ಆಗೋಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದಾರಂತೆ. ಎಲ್ಲಿಂದ ತರ್ತಾನೆ? ನನ್ನ ಹತ್ರ ಹಣ ಇಲ್ಲ, ಬೆಳೆದಿರೋ ತರಕಾರಿ ಇದೆ ತಗೊಳ್ಳಿ ಅಂತ ಬೆಳೆದಿರೋ ಮೂಲಂಗಿನ ತಗೊಬಂದು ಕೊಡೋಕೆ ಮುಂದಾಗಿದ್ದಾನಂತ. ಶೇಮ್ ಆಗ್ಬೇಕು ನಿಮ್ಗಳಿಗೆ. ಸರಿಯಾಗೇ ಮಾಡಿದ್ದಾರೆ. ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿ ರೈತ ಪ್ರಸನ್ನ ಕುಮಾರ್ ತನ್ನ ಆಕ್ರೋಶವನ್ನ, ಅದು ಬರೀ ಆಕ್ರೋಶ ಅಲ್ಲ ರೀ, ನೋವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಲಂಚ 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 ಇಲ್ಲಿಂದ ಶುರುವಾಗಿದ್ದು ದೊಡ್ಡ ದೊಡ್ಡ ರಾಜಕಾರಣಿಗಳ ತನಕ. ರಸ್ತೆ ಕೇಳ್ತಾ ಇದ್ದಾನೆ ತಪ್ಪ? ತನ್ನ ತೋಟಕ್ಕೆ ಹೋಗೋಕ್ಕೆ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ, ಅಧಿಕಾರಿಗಳು ಬಿಡ್ತಾ ಇಲ್ವಂತೆ. ನೋಡಿ ಅಲ್ಲಿ ಬೆಳೆದಿರೋ ಮೂಲಂಗಿ ತಗೊಬಂದು ಅವ್ರ ಎದೆ ಮೇಲೆ ಹಾಕಕ್ಕೆ ರೆಡಿ ಇದ್ದಾರೆ ಅಷ್ಟೇ. ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ, ಒಂದು ತಿಂಗಳ ಟೈಮ್ ಕೊಟ್ಟು ಹೋಗಿದ್ದಾರೆ. 2 ತಿಂಗಳಾಯ್ತು, ಇಲ್ಲಿವರೆಗೆ ಯಾರು ಬಂದಿಲ್ಲ. ನಾನಿವತ್ತು ಅದೇ ಕೆಲಸ ಬಂದಿದ್ದೀನಿ. ಅಧಿಕಾರಿಗಳಿಗೆ ಕೊಡಕ್ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡಕ್ ಬಂದಿದ್ದೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದ್ರೆ ಆರ್ ಐ ಜಯಪ್ರಕಾಶ್ ಅಂದ್ಬಿಟ್ಟು, ನಮ್ಮ BA ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು, ಇಬ್ಬರು ಬಂದು ದಿನ ಒಂದೊಂದು ಕತೆ ಕಟ್ಕೊಂಡು ದಿನ ತೊಡ್ತಾವ್ರೆ. ಸರ್ ಈಗ ಸರ್ ಏನ ಮಾಡಿ ಅನುಕೂಲ ಮಾಡ್ಕೊಡಿ, ಇಲ್ಲ ನೀವು ವಾರದಲ್ಲಿ ಬಂದಿಲ್ಲ ನೇಣು ಹಾಕೊಂಡ್ಬಿಡ್ತೀನಿ. ಅಷ್ಟೇ ಮಾಡೋದು. ಇಲ್ಲ ವಾಸ್ತವ ದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ, ಒತ್ತುವರಿ ಮಾಡೋದು ಬಿಡಿಸ್ಕೊಡಿ ಅಂದ್ರೆ ಬಿಡಿಸ್ಕೊಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮ ಎದುರುಗಡೆ ಹೋಗಿ ಮಾಡ್ಕೊಡ್ರಿ ಅಂತಾರೆ. ಇದಕ್ಕಿಂತ ಅವಮಾನ ಇದೆಯೇನ್ರಿ ಅಧಿಕಾರಿಗಳಿಗೆ? ನೋಡಿ, ಜಮೀನಲ್ಲೇ ತರಕಾರಿ ಮತ್ತು ಇತರೆ ಬೆಳೆಯನ್ನ ಬೆಳ್ಕೊಂಡು ಜೀವನ ನಡೆಸ್ಕೊಂಡಿದ್ರು ಹಿರಿಯರು, ರೈತರು. ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋವಾಗಲ್ವಾ? ಮತ್ತೆ ಜಮೀನಿಗೆ ಹೋಗೋಕೆ ರಸ್ತೆ ಇಲ್ಲ, ಕೋರ್ಟ್ ಕೂಡ ಅದಕ್ಕೆ ಆದೇಶ ಕೊಟ್ಟಿದೆ, ದಾರಿ ಮಾಡಿಸ್ಕೊಡಿ ಅಂತ ರೂಲ್ಸೇ ಇದೆ. ಅದು ಎಂಥದ್ದೇ ಜಾಗ ಇರ್ಲಿ, ತನ್ನ ಜಮೀನಿಗೆ ಹೋಗಕ್ಕೆ ಜಾಗ ಇಲ್ಲ ಅಂದಾಗ ಅನುವು ಮಾಡ್ಕೊಡ್ಬೇಕು. ಅಧಿಕಾರಿಗಳು ಕೇಳಿದ್ರೆ ಲಂಚ ಕೇಳ್ತಾರಂತೆ. ಎಲ್ಲಿಂದ ತರ್ತಾರೆ ಲಂಚನ? ತಗೊಳ್ಳಿ, ನಿಮ್ಮ ಎದೆ ಮೇಲೆ ಹಾಕೊಳ್ಳಿ, ನಾನು ಬೆಳೆದಿರೋ ಬೆಳೆನೇ ಅಂತ ತಗೊಬಂದಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಯೋಗೇಶ್ ನೀಡ್ತಾರೆ. ಯೋಗೇಶ್, ಅಧಿಕಾರಿಗಳಿಗೆ ಇದಕ್ಕಿಂತ ಶೇಮ್ ಬೇಕೇನ್ರಿ? ಇದಕ್ಕಿಂತ ಶೇಮ್ ಬೇಕಾ? ತುಮಕೂರಿನಲ್ಲಿ ಮಧುಗಿರಿಯಲ್ಲಿ ಆಗಿರೋ ಘಟನೆ. ಸಾಕಷ್ಟು ದಿನಗಳಿಂದ ರೈತ ಪ್ರಸನ್ನ ಕುಮಾರ್ ತನಗೆ ಜಮೀನಿಗೆ ದಾರಿ ಮಾಡಿಕೊಡಿ ಅಂತ ಒಂದು ಲೆಟರ್ನ ಕೊಟ್ಟಿದ್ದಾನೆ ಅಧಿಕಾರಿಗಳಿಗೆ. ಇದಾದ ನಂತರ ಅಧಿಕಾರಿಗಳು ಸ್ಪಂದನೆ ಮಾಡೋದಿಲ್ಲ. ಅದಾದ್ಮೇಲೆ ಲೋಕಾಯುಕ್ತಕ್ಕೆ ದೂರನ್ನು ಕೊಡ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ಆ ರಸ್ತೆನ ಮಾಡ್ಕೊಡೋದಕ್ಕೆ ಸೂಚನೆ ಕೊಡ್ತಾರೆ. ಸೂಚನೆ ಕೊಟ್ಟು 3-4 ತಿಂಗಳು ಕಳೆದ್ರು ಕೂಡ ಅಧಿಕಾರಿಗಳು ನಿದ್ದೆಯಿಂದ ಎದ್ದಿಲ್ಲ. ಇದರಿಂದ ಬೇಸತ್ತಂತ ರೈತ ಪ್ರಸನ್ನ ಕುಮಾರ್ ಈ ತಾಲೂಕು ಕಚೇರಿ ಮುಂದೆ ಬಂದು ತಾನು ಬೆಳೆದಂತ ಮೂಲಂಗಿಯನ್ನೇ ಕೊಡೋದಕ್ಕೆ ಮುಂದಾಗ್ತಾನೆ. ಅಧಿಕಾರಿಗಳು ಅವಾಗ ಅಲ್ಲ ಒಬ್ಬೊಬ್ಬರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಅಂದ್ರೆ ಅದಾದ ನಂತರ ಅಧಿಕಾರಿಗಳಿಗೆ ಅಲ್ಲಿಂದ ಜನರಿಗೆ ತಾನು ಈಗ ಏನು ತಂದ್ರೆ ಮೂಲಂಗಿಯನ್ನ ತೆಗೆದುಕೊಬೇಕು, ಇಲ್ಲಾಂದ್ರೆ 1 ವಾರದಲ್ಲಿ ರಸ್ತೆ ಸರಿ ಮಾಡ್ಕೊಡ್ಬೇಕು, ರಸ್ತೆ ಸರಿ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾನೇ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಡ್ತೀನಿ ಅಂತ ಬೆದರಿಕೆನ ಕೂಡ ರೈತ ಪ್ರಸನ್ನ ಕುಮಾರ್ ಹಾಕಿದ್ದಾನೆ. ಅಂದ್ರೆ ಆ ಮಧುಗಿರಿಯಲ್ಲಿ ಇರ್ತಕ್ಕಂಥ ಈ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಆ ಜನರಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಈ ಹಳ್ಳಿಗಾಡಿಂದ ಬಂದಂತ ಅದೆಷ್ಟೋ ರೈತರಿಗೆ ಮತ್ತೆ ಜನರಿಗೆ ಸಾಕಷ್ಟು ಈ ತರ ಅಲ್ದಾಡ್ಸೋದು ಅಧಿಕಾರಿಗಳಿಗೆ ಒಂದು ಚಾಳಿ ಆಗ್ಬಿಟ್ಟಿದೆ. ಯಾಕಂದ್ರೆ ಸ್ಪಷ್ಟವಾಗಿ ಯಾವುದೇ ಮಾಹಿತಿ ಕೊಡೋದಿಲ್ಲ. ಮಾಹಿತಿ ಕೊಟ್ಟರು ಆ ಕೆಲಸ ಮಾಡ್ಕೊಡೋದಿಲ್ಲ. ಏನಕ್ಕೆ ಕೆಲಸ ಮಾಡ್ಕೊಡೋದಿಲ್ಲ ಅಂದ್ರೆ ಲಂಚಕ್ಕೆ ಬೇಡಿಕೆ. ಅಂದ್ರೆ ಇವರು ಅಧಿಕಾರಿಗಳು ಜನರು ಮಾತಾಡಿದ್ರೆ ಅಂದ್ರೆ ಒಂದಷ್ಟು ಯೋಗೇಶ್, ನನ್ ಧ್ವನಿ ಕೇಳಿಸ್ತಾ ಇದ್ರೆ ಅಧಿಕಾರಿಗಳು ಅಂತ ಹೇಳಿದ್ರ ಮುಖಾಂತರ ಅವರಿಗೆ ನುಣುಚ್ಕೊಳಕ್ ನಾವೇ ಅವಕಾಶ ಮಾಡ್ಕೊಡೋದ್ ಬೇಡ. ಸಂಬಂಧಪಟ್ಟ ಅಧಿಕಾರಿಗಳ ಹೆಸರಿದ್ಯಾ, ಹೇಳ್ಬೋದಾ? ಇಲ್ಲ, ಪ್ರಸನ್ನ ಕುಮಾರ್ ಅವ್ರ ಹೆಸರು ಹೇಳಿಲ್ಲ. ಹಾಗಾಗಿ ಅವರು ಅಧಿಕಾರಿಗಳಂದ್ರೆ ಅಲ್ಲಿ ಇರ್ತಕ್ಕಂತ ಕಂದಾಯ ಅಧಿಕಾರಿಗಳು ಅಂತ ಹೇಳಿದ್ದಾರೆ. ಹಾಗಾಗಿ ಆ ಅಧಿಕಾರಿಗಳ ಹೆಸರನ್ನ ಅವ್ರು ಹೇಳಿದ್ರೆ ನಾವು ಹೇಳಕ್ ಸಾಧ್ಯ ಆಗುತ್ತೆ. ಅವರು ಯಾಕೆ ಹೆಸರನ್ನ ಹೇಳಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈ ಹಿಂದೆ ಇದ್ದ ಅಧಿಕಾರಿಗಳು ಈಗಲೂ ಇದ್ದಾರಾ ಇಲ್ವಾ ಅಥವಾ ಬೇರೆ ಅಧಿಕಾರಿಗಳು ಬಂದಿದ್ದಾರಾ ಅನ್ನೋದು ಪ್ರಸನ್ನ ಕುಮಾರ್ ಅವರು ಹೇಳ್ಬೇಕಾಗುತ್ತೆ. ಹಾಗಾಗಿ ನಮಗೆ ಸ್ಪಷ್ಟವಾಗಿ ಅಧಿಕಾರಿಗಳ ಹೆಸರು ಗೊತ್ತಾಗಿಲ್ಲ. ವಿದ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.